ಈ ಇಲ್ಲಿ ಹೊಸ ಬನ್ನಿ ಮಂಟಪ ನಮ್ಮಲ್ಲಿಗೆ 64 ಎಕರೆ ಇದೆ. ಅದರಲ್ಲಿ 14 ಎಕರೆ ನಾವು ಬಸ್ ಸ್ಟ್ಯಾಂಡಿಗೆ ನಾವು ಬಳಸ್ಕೊಳ್ತಾ ಇದ್ದೀರಿ. ಸೊ ನಮಗೇನು ಮೇಯ್ನ್ ರೋಡು ಇದಿದೆ, ಅದಕ್ಕೆ ಹೊಂದ್ಕೊಂಡಂಗೆ 14 ಎಕರೆಗೆ ನಾವು ಹೊಸ ಬಸ್ ಸ್ಟ್ಯಾಂಡ್ ಬರ್ತಾ ಇರಲಿಲ್ಲ. ಸೊ ಅದೇ ಈ ಟೆಂಡರ್ ಕರೆದಿದ್ದಾರೆ. ಸೊ ಮೊನ್ನೆ 28ಕ್ಕೆ ಡೇಟ್ ಕ್ಲೋಸ್ ಆಗಿದೆ. ಸೊ ಮೋಸ್ಟ್ಲಿ ಈ ವೀಕಲ್ಲಿ ನೆಕ್ಸ್ಟ್ ವೀಕಲ್ಲಿ ಟೆಂಡರ್ ಓಪನ್ ಆಗುತ್ತೆ. ಅದು ಟೆಕ್ನಿಕಲ್ ಬಿಡ್ಡು ಮತ್ತು ಫೈನಾನ್ಷಿಯಲ್ ಬಿಡ್ಡು 2 ಸ್ಟೇಜಲ್ಲಿ ಅವರು ಓಪನ್ ಮಾಡ್ತಾರೆ. 2 ಇಯರ್ಸ್ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಟ್ಟಿರೋದು. ಸೊ ಈ ಯೋಜನೆ ಮೊತ್ತ ಒಂದು 127 ಕೋಟಿ ಅಂತ ಹೇಳ್ಬಿಟ್ಟು ಅಂದಾಜಿಸಲಾಗಿದೆ. ಸೊ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಏನಾಗಿ ಫಸ್ಟು ಸೆಲ್ಲರಲ್ಲಿ 2 ವೀಲರ್ ಪ್ಲಸ್ ಕಾರ್ ಪಾರ್ಕಿಂಗ್ ಬರುತ್ತೆ. ಸೊ ಗ್ರೌಂಡ್ ಲೆವೆಲಲ್ಲಿ ಬಸ್ ಪಾರ್ಕಿಂಗು ಬರುತ್ತೆ. ಸೊ ಫಸ್ಟ್ ಫ್ಲೋರು ಕಮರ್ಷಿಯಲ್ಲು ಪ್ಲಸ್ ಆಫೀಸುಗಳು ಬರ್ತವೆ ನಾಲ್ಕು ಕಡೆಗೆ. ಈಗೇನಾಗಿ ನಮ್ಮ ಇರೋ ಸಬರ್ ಬಸ್ ಸ್ಟ್ಯಾಂಡಲ್ಲಿ ನಮಗೆ 25 ವೆಹಿಕಲ್ಸ್ ಅಷ್ಟೇ ನಿಲ್ಲಿಸೋದಕ್ಕೆ ಅವಕಾಶ ಇರೋದು. ಈ ಬಸ್ ಸ್ಟ್ಯಾಂಡ್ ಆಯಿತು ಅಂದರೆ ಆಲ್ಮೋಸ್ಟ್ ಅದು ಒಂದು 3 ಪಟ್ಟು ದೊಡ್ಡದಾಗುತ್ತೆ. ಮತ್ತು ಸೆಲ್ಲರಲ್ಲಿ ನಮಗೆ ಅದರ ಒಂದು 5,000 ವೆಹಿಕಲ್ಸು 2 ವೀಲರ್ ವೆಹಿಕಲ್ಗಳು ಪಾರ್ಕಿಂಗ್ ಮಾಡೋಷ್ಟು ಜಾಗನ ನಾವು ಮೀಸಲಿಡ್ತಾ ಇರಲಿಲ್ಲ ಅಂತ ಹೇಳಿದರೆ. ಸೊ ಮೋರೋವರು ನೆಕ್ಸ್ಟು ಏನಾಗಿದೆ, ಈಗ ನಮಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬೇರೆ ಬರ್ತಾ ಇದ್ದಾವೆಲ್ಲ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸು ಬರ್ತಾ ಇರೋದ್ರಿಂದ ಸೊ ಚಾರ್ಜಿಂಗ್ ಪಾಯಿಂಟು ಸಹ ಈ ಹೊಸ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿ ನಾವು 30 ವೆಹಿಕಲ್ ಚಾರ್ಜಿಂಗ್ ಮಾಡೋಷ್ಟು ನಾವು ಸ್ಥಳನ ನಾವು ಮೀಸಲಿಡ್ತಾ ಇದ್ದೀರಿ. ಸೊ ನಮ್ಮಲ್ಲಿ ಏನಾಗಿದೆ, ಈ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಈ ಬರೀ ಅಲ್ಲಿ 2 ವೆಹಿಕಲ್ಸ್ ಅಷ್ಟೇ ಚಾರ್ಜಿಂಗ್ ಮಾಡೋಕ್ಕಾಗತ್ತಲ್ಲ. ಸೊ ಅದರಿಂದಾಗಿ ಹೊಸ ಬಸ್ ಸ್ಟ್ಯಾಂಡ್ ಸ್ವಲ್ಪ ಅದಕ್ಕೆ ಅವಕಾಶ ಜಾಸ್ತಿ ಮಾಡ್ತೀವಿ.